ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂಥ ಗುಲಾಬ್ ಜಾಮೂನ್ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಜಾಮೂನ್ ಮಾಡೋಕ್ಕೆ 2 ಬಟ್ಲಷ್ಟು ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ 1.5 ಬಟ್ಲಷ್ಟು ಶುಗರ್ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು MTR ಗುಲಾಬ್ ಜಾಮೂನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ತಟ್ಟೆಗೆ MTR ಗುಲಾಬ್ ಜಾಮೂನ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರಾಗಲಿ ಏನೂ ಹಾಕಲ್ಲ. ಇದಕ್ಕೆ ನಾನು ಹಾಲು ಹಾಕಿ ಚೆನ್ನಾಗಿ ಕಲಸೋದು. ಒಂದೇ ಸರಿ ನಾವು ಹಾಲನ್ನು ಹಾಕಬಾರ್ದು. ನೋಡ್ಕೊಳ್ಳಿ ಹಿಟ್ಟು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡಿಕೊಂಡು ಸ್ವಲ್ಪನೇ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡಬೇಕು. ಯಾಕಂದರೆ ಒಂದೇ ಸರಿ ಹಾಲನ್ನು ಜಾಸ್ತಿ ಹಾಕಿಬಿಟ್ರೆ ಮತ್ತು ನಿಮಗೆ ಉಂಡೆ ಕಟ್ಟಲಿಕ್ಕೆ ಆಗಲಿ ಚೆನ್ನಾಗಾಗಲ್ಲ, ಅಂಟಂಟಾಗುತ್ತೆ. ಹಾಗಾಗಿ ನೋಡಿ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟೇ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಬಟ್ಲು ಜಾಮೂನ್ ಪೌಡ್ರಿಗೆ ನಾನು 1 ಬಟ್ಲಷ್ಟು ಹಾಲು ತೊಗೊಂಡಿದ್ದೆ. ಅಷ್ಟೇ ಸಾಕಾಯಿತು ನನಗೆ ಕರೆಕ್ಟಾಗಿ ಮೆಜರ್ಮೆಂಟು. ನೋಡಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪ ಹಾಲನ್ನು ಕೂಡ ಉಳಿಸಿದ್ದೆ, ಅದನ್ನು ಸಹ ಉಟ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಎಷ್ಟು ನಾದ್ಕೊಂಡಿದ್ದೀನಿ ಅಂದರೆ ತುಂಬ ಸಾಫ್ಟಾಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಸ್ವಲ್ಪ ತುಪ್ಪನ ತಗೊಂಡು ಕೈಗೆ ಅದನ್ನು ಸಹ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ತುಪ್ಪ ಹಾಕಿ ನಾದೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಬೆಣ್ಣೆ ಥರ ಇರುತ್ತೆ ಗುಲಾಬ್ ಜಾಮೂನು. ನೋಡಿ ನಾನು ನಾದ್ಕೊಂಡಿದ್ದೀನಲ್ಲ, ಆ ರೀತಿ ಕ್ಲೀನಾಗಿ ನಾದ್ಕೊಂಡ್ರೆ ಆಯಿತು. ನೋಡಿ ನಾನು ಕ್ಲೀನಾಗಿ ನಾದ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ನಾದ್ಕೋಬೇಕು. ಎಷ್ಟು ಆಗುತ್ತೋ ನಿಮಗೆ ನಾದ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಇಟ್ಕೊಂಡಿದ್ದೀನಿ ಉಂಡೆ ಮಾಡುವಾಗ ಕೈಗೆ ಅಂಟಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ನೋಡಿ ಈ ಸೈಜಲ್ಲಿ ನಾನು ಯಾವಾಗಲೂ ಗುಲಾಬ್ ಜಾಮೂನ್ ಮಾಡೋದು. ಮಿನಿ ಗುಲಾಬ್ ಜಾಮೂನ್ ಅಂತಾರಲ್ಲ, ಆ ರೀತಿ ನಾನು ಮಾಡ್ಕೊಳ್ತೀನಿ. ಹಾಗೆ ಒಂದು ಕಡೆ ಶುಗರ್ ಸಿರಪ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರಿಟ್ಟಿದ್ದೆ, ಹಾಗೆ 2 ಕಪ್ಪಷ್ಟು ಶುಗರ್ ಹಾಕಿದ್ದೀನಿ. ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಇದು ಶುಗರ್ ಸಿರಪ್ ರೆಡಿ ಆಗ್ತಿರುತ್ತೆ. ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದು ಕೊದ್ದು ಒಂದು ಸಿರಪ್ ರೆಡಿ ಆಗುತ್ತೆ. ಇದು ರೆಡಿ ಆಗೋಷ್ಟೊತ್ತಿಗೆ ನಾನು ಹಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ಉಂಡೆ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ನೋಡಿ ಇವಾಗ ನಾನು ಕ್ಲೀನಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದೆರಡು ಪೀಸು ನನ್ನ ಮಗನಿಗೆ. ಈಗ ನೋಡಿ ಎಲ್ಲನೂ ಕ್ಲೀನಾಗಿ ಆಗಿದೆ. ಇವಾಗ ಇದನ್ನು ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ಮೀಡಿಯಮಲ್ಲಿ ಇರಬೇಕು, ಹಾಗೆ ತುಂಬ ಹೀಟ್ ಆಗಿರಬಾರ್ದು. ಎಣ್ಣೆ ಮೀಡಿಯಮ್ ಟೆಂಪರೇಚರಲ್ಲಿ ಬಿಸಿಯಾಗಿರಬೇಕು. ಯಾಕಂದರೆ ಬಿಸಿ ಜಾಸ್ತಿ ಆಗಿದ್ದರೆ ಹಾಕಿದ ತಕ್ಷಣ ಬ್ರೌನ್ ಆಗಿಬಿಡುತ್ತೆ. ಆ ರೀತಿ ಆದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕ್ಲೀನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ನಾನು ಮೀಡಿಯಮ್ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಶುಗರ್ ಸಿರಪ್ ಕೂಡ ರೆಡಿ ಆಗಿದೆ. ಇವಾಗ ನೋಡಿ ಎಲ್ಲನೂ ಹಾಕ್ಬಿಟ್ಟು ಒಂದೇ ಥರದಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಇವಾಗ ಫ್ರೈ ಆಯಿತು. ನೋಡಿ ನನಗೆ ಬೇಕಾಗಿರೋ, ನಾನು ತುಂಬ ಡಾರ್ಕ್ ಮಾಡಲ್ಲ, ನಾನು ಹಾಗಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ತೆಗೆದುಬಿಡ್ತೀನಿ. ಇದನ್ನೆಲ್ಲ ತೆಗೆದು ನಾನು ಶುಗರ್ ಸಿರಪಿಗೆ ಹಾಕಿ ಸ್ವಲ್ಪ ಹೊತ್ತು ನಾನು ಇದನ್ನು ನೆನೆಯೋಕ್ಕೆ ಬಿಡ್ತೀನಿ. ನೋಡಿ ಇವಾಗ ಸಾಕು. ಇದನ್ನೆಲ್ಲ ನಾವು ಶುಗರ್ ಸಿರಪಿಗೆ ಹಾಕೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಶುಗರ್ ಸಿರಪಲ್ಲಿ ನೆಂದ ಮೇಲೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಎಷ್ಟು ಜ್ಯೂಸಿ ಆಗಿದೆ ಅಲ್ವಾ. ಥ್ಯಾಂಕ್ ಯು.